ಒಕ್ಕಲಿಗರಿಗೆ ಚಕಡಿ ಬೇಕು, ನೂಲವಾಗ ಕುಕ್ಕಡಿ ಬೇಕು, ತೂಲವಾಗ ತಕಡಿ ಬೇಕು, ತರುವೊಂದು ವ್ಯಾಪಾರಕ ಮಾಪ್ ಹೋಗಿ ತೂಕ ಬತ್ರಿ ಮಾರಕ. ಮಾಪ್ ಹೋಗಿ ತೂಕ ಬತ್ರಿ ಮಾರಕ. ಮಳಿ ಬಂದ್ರ ಭಂಗಡಿ ಬೇಕು, ಹೊಳಿ ಬಂದ್ರ ಸಂಗಡಿ ಬೇಕು, ಹಳೆ ಬಂದ್ರ ಅಂಗಡಿ ಬೇಕು, ಚಾ ಕಾಫಿ ಸರ್ಕಾರ ಬಂದ್ರ ಜಮಾ ಬೇಕು. ಸರ್ಕಾರ ಬಂದ್ರ ಜಮದ್ರ ಬೇಕ್ರಿ ಸರ್ವಾರ. ಕಂಬರನ್ನಾಗಿದ್ಲಿ ಬೇಕು, ಕೂಲಿ ಮಾಡೋರಿಗೆ ಗುದ್ಲಿ ಬೇಕು, ಕಂಬರನ್ನಾಗ ಇದ್ಲಿ ಬೇಕು, ಕಲಾವಿದರಿಗೆ ಮದ್ಲಿ ಬೇಕು, ತಾಳಗತ್ತ ಸತಿಪತಿ ಜತ್ತ ಬೇಕ್ರಿ ಸಂಸಾರ. ಸತಿಪತಿ ಜತ್ತ ಬೇಕ್ರಿ ಸಂಸಾರಕ. ಸಾಲಿ ಹುಡುಗಾಗ ಪಾರ್ಟಿ ಬೇಕು, ಸೂಟ ಕೈಗ ಲಾಟಿ ಬೇಕು, ದುಷ್ಟರ ಸಿಸ್ಟರ್ ಲಿಷ್ಟ ಪಾಸ್ ಐತ್ರಿ ಸರ್ಕಾರ. ಹಾಡೋರಲ್ಲಿ ಕವಿ ಬೇಕು, ಕೇಳೋರಲ್ಲಿ ಸವಿ ಬೇಕು, ರಾಜ್ಯ ತುಂಬ ರವಿ ಬೇಕು, ಬೆಳಗುವೆ ಇಲ್ಲೇ ಕಾಶಿಮಲಾಸ ದುಡಿ ಅಂದ್ರು ಶಿವಚಾರ. ಹೇಳ್ಬೇಕಾದ್ರೆ ಏನ್ ಹೇಳ್ಬೇಕಪ್ಪ, ಈ ಹುಡುಗಿಯನ್ನು ಹಾಡಿ ಹೋಗಿ ಕುಂತಾಡಿ ಕೆಳಗ. ಈ ಪುರುಷೇ ಹುಡುಗಿ ಭಾಳ ಬಾಮರಾದ ನೋಡಿ ಅಪ್ಪ ಹಿಂಗ ನನ್ನ ಮೇಲೆ ಸವಾಲಾಗಿ ಹೋಗಿ ಕುಂತಾಳ ಹುಡಿಯಾಗ. ಏ ಹೆಣ್ಣ ದೇವರಲ್ಲ, ಕ್ವಾಣ ಮಾತ್ರ ಬಸವಣ್ಣಲ್ಲ. ನಾನ್ ನಗ ಉತ್ತರ ಕೊಟ್ಟಾಳ ನೋಡಿ ಇದ್ರಾಗ. ನಮ್ ದೇವಿ ಎಲ್ಲ ಕರೆದಾರ ಹೇಳ್ತಾಳ ಕೂಡಿ ಸವದಾಗೆ. ನಿಮ್ಮ ದೇವಿ ಕಡಿಬೇಕಾದ್ರ ನಮ್ಮ ಮಹಾದೇವನ ವರು ಬೇಕು, ಅವ ಇಲ್ಲ ನೋಡ ಇದ್ರಾಗ. ಅದಕ್ಕಾಗಿ ಮಾತ್ರ ಇದು ಇಲ್ಲೇ ಇರ್ಲಿ ಹೇಳ್ತೀನಿ ನಿಮಗ. ಒಂದು ಬಸವಣ್ಣಪ್ಪನ ಕಥೆ ಸಾರು ಸ್ವಲ್ಪ ಹಾಡ್ತೀನಿ ಸಭೆಗೆ. ಒಂದಿನ ಕಲ್ಯಾಣ ಬಸವಣ್ಣ ನಡುವಿನ ಸಾಂಬಾರು ಮಾಡಿದ ಕಲ್ಯಾಣ ಊರಾಗ. ಎಲ್ಲ ಜಂಗಮರಿಗೆ ಇನ್ನ ಕರ್ಸಿನಲ್ಲಿಗೆ. ಮಾದರ್ಸ ಮಾದಲಂಬೆಕಿಲಿ ಹುಟ್ಟಿ ಬಂದ್ರು ಜಗತ್ತದ ಒಳಗೆ. ಅಲ್ಲಿ ಜಾತಿ ಮುನಿಗಳಿದ್ರು, ಇವ್ರು ಗುರುಗಳ ಮೊದಲೀಗ
14 ದಿವಸ ತಾಯಿ ಮಲಿ ಹಿಡಿದಿಲ್ಲ ಬಾಯಾಗ. ಭಾಗ್ಯವಾಡಿಯಲ್ಲಿ ಹುಟ್ಟಿದ್ರು. ಕೆಲವು ಹೇಳ್ತಾರೆ ಇಂಗ್ಲೇಶ್ವರದಲ್ಲಿ ಹುಟ್ಟ್ಯಾರ ಅಂತ ಒಂದ್ ಇತಿಹಾಸ ಹೇಳ್ತದ. ಭಾಗ್ಯವಾಡಿಯಲ್ಲಿ ಹುಟ್ಟ್ಯಾರ ಒಂದ್ ಇತಿಹಾಸ ಹೇಳ್ತದ. ಮಾದಲಾಂಬಿಕೆ ಭಾಗ್ಯವಾಡಿಗೆ ಬಸವ ಪುರಾಣ ಕೇಳ್ಕೊತಿರು ನಂದಿ ಪುರಾಣ. ಅಲ್ಲಿ ನಂದಿ ಪುರಾಣ ನಡೆದಿತ್ತು. ತಾಯಿ ಹಸುವಾದ್ರೆ ಈ ಬುದ್ಧಿನೇ ಸ್ವೀಕಾರ ಮಾಡಕ್ಕೆ ಮಾದಲಾಂಬಿಕೆ ಈ ಬುದ್ಧಿನೇ ತಿನ್ನಕ್ಕೆ. ಅಲ್ಲಿ ಏನಾಯ್ತಂದ್ರ ಅಲ್ಲಿ ಆ ಪ್ರಕಾರವಾಗಿ ಆ ಭಾಗ್ಯವಾಡಿಯಲ್ಲಿ ಒಂದು ಮುಂದೆ ಜನಿಸಿ ಬಸವಣ್ಣ ಹುಟ್ಟು ಬಂದಲ್ಲಿ ಮಾದಲಾಂಬಿಕೆ ಮಧುವರ್ಷ ತಂದಿ. ಅಲ್ಲಿ ಏನೈತ್ರಿ ಅವಾಗ ಹುಟ್ಟಿ 14 ದಿವಸ ಇದ್ದು ತಾಯಿ ಮಲಿ ಬಾಯ ಹಿಡಿದ್ರೆ ತುಸು ಹಾಲು ಕುಡಿಯತ್ರಿ. ಅದಕ್ಕೆ ಪಂಚಾಯತ್ ತೆಗೆಸಿ ನೋಡ್ತಾರ ಇವ್ರಿಗೆ ಗುರುಗಳು ಬೇಕಪ್ಪ. ಗುರು ಬಂದು ಲಿಂಗ ಕಟ್ಟಿದ್ರೆ ಬಸವಣ್ಣ ಹಾಲು ಕುಡಿತಾನಿದ್ರಿ ಇಲ್ಲ ಅದಕ್ಕೆ ಜಾತ ವೇದ ಮುನಿಗಳು ಬಸವಣ್ಣ ಬಂದು ಲಿಂಗ ಕಟ್ಟಿದ್ರು. 14 ದಿವಸ ಮುಗಿದ ಮೇಲೆ ಅವಾಗ ತಾಯಿ ಮಲಿ ಕುಡಿದು ಮುಂದ 6 ಜನ್ಮದು ನಿನಗೆ ಅರು ಆಲೆ ಕೆಲವು ಉಪದೇಶ ಐತೆ ಬಸವಣ್ಣಪ್ಪಗ. ಅದಕ್ಕೆ ನೋಡಿ ಹ್ಯಾಂಗಾಗ್ತದೆ. ಅವಾಗ ಮಾತ್ರ ಮುಂದಿಲ್ಲಿ ಭಾಗ್ಯವಾಡಿಗೆ ಪ್ರವೀಣಾದ್ರು ಜಾತಿಯ ಮುನಿ ಶಿಷ್ಯರಾದ್ರು ಇಂದಿನವರೆಗೆ. ಇವರು ಇಲ್ಲಿಂದ ಪ್ರಯಾಣ ಆದ್ರು ಕಲ್ಯಾಣದ ಕಡೆಗ. ನಾ ಕಲ್ಯಾಣಕ್ಕೆ ಹೋಗೋದಂಗೆ ಭಾಗಿಲ್ಲ ಎಂದಿಗೆ. 1,90,000 ಗಳಂದ್ರು 16,000 ಹೆಣ್ಣು ಜಂಗಮರು 63 ಮಂದಿ ಪುರೋಹಿತರು ಕಲ್ಯಾಣ ಊರಾಗ. ಬಸವಣ್ಣ ಎಲ್ಲರಿಗೆ ಕರೆದು ಹೇಳ್ತಾನ ನೋಡ್ರಿ ಸಭಾದಾಗ. ಇವ್ರು ಹೋಗಕ್ಕಿಂತ ಮೊದಲ ಕಾಶ್ಮೀರ ಮಹಾದೇವ ರಾಜರು ಅಲ್ಲಿ 96,000 ಜಂಗಮರು ಒಯ್ದರು ಕಾಶ್ಮೀರದ ಕಡೆಗೆ. ನೋಡ್ರಿ ಮಹಾದೇವಪ್ಪ ರಾಜರ ಬಳಿ ಎಂತ ಶಕ್ತಿ. ಅವ್ರ ಎಂತ ಶಕ್ತಿಯಪ್ಪ. 900 ಮಂದಿಗೆ 9,000 ಮಂದಿಗೆ ಊಟ ಹಾಕ್ತಿರತ್ತ ಕಾಶ್ಮೀರದಾಗ. ಅವಾಗ ಬಸವಣ್ಣ ಅಂತಾನ ಇಲ್ಲಿ 1,96,000 ಜಂಗಮರ ಆಗಬೇಕಲ್ಲ ಕಲ್ಯಾಣದಲ್ಲಿ. ಜಂಗಮರಿ ಅಲ್ಲಿ ತರತನ ಬಾಯಿಗೆ ನೀರ್ ಹಾಕಲ್ಲ. ಬಸವಣ್ಣ ಅಂತಾರ ಕೋರಿ ಶೆಟ್ಟಿ ಅಂದ್ರ ಹೆಗಲ ಮ್ಯಾಗ ಕಂಬಳಿ ಕೈಯಾಗ ಒಂದು ಕೊಂಡ ಒಂದು ನಮನ್ ಮಾಡ್ಕೊಂಡು ಎಲ್ಲಿ ಹೋಗ್ತಾರ ಕಾಶ್ಮೀರಕ್ಕೆ ಹೋಗ್ತಾರ. ಕಾಶ್ಮೀರಕ್ಕೆ ಹೋಗಿ ಎಲ್ಲರಿಗೂ ಕೇಳ್ತಾರೆ ಬಾಯಿ ಜಂಗಮರ ಹಾಳತಿ ಎಲ್ಲಿ ಹರಾರಿ ಅಂದ್ರೆ ಇಲ್ಲಿ ಹರಾರಿಪ್ಪ. ಒಬ್ರು ಮಹಾದೇವಪ್ಪ ರಾಜರು ಅವ್ರಿಗೆ ಇರ್ತಾರ. ಇಟ್ಟು ಅನ್ನ ಹಾಕ್ತಾರ, ಇಟ್ಟೆಲ್ಲ ಭೋಜನ ಅದ, ಇಟ್ಟೆಲ್ಲ ಪುರಾಣ ಅದ, ಇಲ್ಲೆಲ್ಲ ಹಿಂಗದ ಅಂತ ಇರ್ಲಿ ಬಗ್ಗೆ ಏನ್ ಮಾಡ್ತಾರ. ಅವಾಗ ಮಾತ್ರ ಬಸವಣ್ಣಪ್ಪರು 3 ಕಲ್ಲ ಇಟ್ರು. 3 ಕಲ್ಲಿನೊಳಗ ಕರಿಬಳಿ ಇಟ್ರು. ಸ್ವಲ್ಪ ಮಗಿ ಒಳಗೆ ಆ ಕರಿಬಳಿ ಊಟ ಮಾಡಿಸ್ಬೇಕು. ಕಾಶ್ಮೀರ ಜಂಗಮರಿಗ ಊಟ ಮಾಡಿಸಿ ನಾ ತರಬೇಕು ಕಲ್ಯಾಣ ಊರಿಗೆ. ಆ ಕರಿಬಳಿ ಮಾತ್ರ ಕುದಿಸಿ ಅಲ್ಲಿ ಮಾತ್ರ ಪಾಣೆ ಹೊಡೆದ್ರು. ಪಾಣೆನೇ ವಾಸ ಇರ್ತಪ್ಪ ಕಾಶ್ಮೀರ ಊರಾಗ. ಇಂಥ ಕರಿಬೇಳಿ ನಾವು ಕಂಡಿಲ್ಲ ಎಂದೆಂದಿಗೆ. ಅವಾಗ ಮಾತ್ರ ಬಸವಣ್ಣಪ್ಪರು ಅಲ್ಲಿ ಹೋಗಿ ದಾರ್ಪಾಲಿಗರು ಹೇಳ್ತಾರು ಯಪ್ಪ ಇಲ್ಲಿ ಜಂಗಮರತ್ತ ನಾ ಊಟ ಕೊಟ್ಟು ಬಂದಿನಿ. ನಾನು ಹೆಸರು ಕೋರಿ ಶೆಟ್ಟಿ ಅದ ಅವ್ರಿಗೆ ಕಳಿಸ್ರಿ ಅಂತ. ಹೋಗ ಮುಗಿದ ಅಂದ್ರ ಅವ್ರು ದಾರ್ಪಾಲಿಕರು. ಇಲ್ಲಿ 40 ಕ್ವಿಂಟಲ್ ಅಕ್ಕಿ 20 ಕ್ವಿಂಟಲ್ ಬ್ಯಾಳಿ ಹಿಂಗೆಲ್ಲ ಸಾಹಿತ್ಯ ನುಡಿತದೆ. ಇಲ್ಲಿ ಯಾರು ಊಟ ಮಾಡ್ಸವ ಅಂದ್ರ ಅವ್ರು ಭಕ್ತಿ ಬಂದಾರಿ ಬಸವಣ್ಣ ಹ್ಯಾಂಗ ನಮ್ಮ ಯಾರಿಗೆ ಗೊತ್ತಿಲ್ಲ. ಅವ್ರ ಬಳಿ ಕೊಡ್ಸು ಬಟ್ಟಲಿತ್ತು. ಅದಕ್ಕೆ ಏನ್ ಮಾಡಿದ್ರೆ ಅದಕ್ಕೆ ಏನಂತಾರ ಇಂಥ ಪ್ರಕಾರವಾಗಿ ಅಪ್ಪ ಇಲ್ಲಿ ನೀವು ಊಟ ಹಾಕಿದಂದ್ರೆ ನಾ ಖುಷಿದಿಂದ ಬಂದೀನಿ. ನಾವಂದ್ರೆ ಊಟ ಇಟ್ಟಿನಪ್ಪ ಜಂಗಮರಿ ಕಳಿಸ್ತಂದ. ಅವ್ರು ಹಾಸ್ಯ ಮಣ್ಣು ಹಾಕ್ತಾರ. ಅಲ್ಲ ಬಾಕಿ ಕೊಂಡಾಗ ಅನ್ನ ಅದ ಮಗಿ ಕರಿ ಬೆಳೆದ ಹ್ಯಾಂಗ ಉಳ್ತಾರ ಅಂತ ಯಪ್ಪ ಕಳಿಸ್ರಿ. ಇಬ್ಬಿಬ್ರು ಜಂಗಮರು ಊಟಕ್ಕೆ ಬಂದ್ರು. 9,000 ಜಂಗಮರು ಮುಗಿದ್ರಿ ಅವಾಗ. ಹಂಗೆ ಮಗಿ ಕರಿ ಬೆಳೆ ಅನ್ನ ಹಂಗೆ ಉಳಿತು ಎದ್ರೀಗ. ನೋಡಿ ಧನ್ಯ ಆದ್ರು ಕಾಶ್ಮೀರದಾಗ.
ಸ್ವಾಮಿ ಬಸವಣ್ಣಪ್ಪರು ಹೇಳ್ತಾರ ನೋಡ್ರಿ ಅವ್ರಿಗೆ ನೀವು ಕಾಶ್ಮೀರದ ಇಟ್ಟು ಮಂದಿ ನೀವು ಊಟ ಹಾಕ್ತಿರಿ ದಾಸ ಬಂದ್ರಪ್ಪ ನಂಗೆ ತೋರಿಸ್ರಿ ನಂಗೆ ಒಳಗ್ ಬಿಡ್ರಿ ಅಂತ ಅಲ್ಲಿ ಹಾಗಿದ್ರಿ ಈಗ ಕಂಪ್ಯೂಟರ್ ಆಗ್ಯಾವ ಅಲ್ಲಿ ಹಾಗಿದ್ರಿ ಅಂದ್ರ ತಕಡಿ ಇತ್ತು ಒಳಗೆ ಯಾವ ಹೋಟೆಲ್ ಕಾಟ ಮಾಡಿ ಬಿಡೋದಿತ್ತು ಒಳಗ್ ಹೋಗಾಗ ನೀ ಯಾರಪ್ಪ ಅಂದ್ರೆ ಕೋರಿ ಶೆಟ್ಟಿ ನಾ ಭಾಗ್ಯವ್ರಿಗೆ ಬಂದೀನಿ ಅಂತ ಕೋರಿ ಶೆಟ್ಟಿ ಇದ್ರೆ ಇಲ್ಲಿ ಯಾಕೆ ಹೊಂಟಿದ್ವಿ ಅಂದ್ರ ಓಕೆಪ್ಪ ಇಷ್ಟು ಮಂದಿ ಊಟ ಹಾಕ್ತೀರ ಅಂದ್ರೆ ನಾನು ನೋಡ್ತೀನಿ ನಾವು ಒಳಗ್ ಬಿಡ್ರಿ ಅಂತ ಒಳಗ್ ಹೋಗಾಗ ಹೋಗ ಒಂದೇ ಕುಂಟಲ್ ಆದ ಎಲ್ಲ ಜಂಗಮ ಹಡಪನೆ ಹಾಕೋದು ಬಸವಣ್ಣ ಬಂದ ಅಂತ ಶಕ್ತಿ ಬಸವಣ್ಣ 6 ಜನ್ಮದವರು ಇತ್ತು ಬಸವಣ್ಣ ಎಲ್ಲ ಹೊರಗೆ ತಂದು ಎಲ್ಲ ಜಂಗಮರಿಗೆ ಆ ಬಂದಿ ಖಾಲಿ ಮಾಡೋದು ಅವರೆಲ್ಲ ದಾರ್ಪಾಲಿಕರು ಹೋಗಿ ನೋಡ್ತಾರ ಒಬ್ಬರಿಂದ ಯಾರೋ ಕೋರಿ ಸೀಟಿ ಅಂತ ಬಂದ್ರು ಎಲ್ಲ ಜಂಗಮರು ಒಯ್ದಾನೆ ಹಾಂಗ್ ಒಯ್ದಾರ ಬಸವಣ್ಣ ಕಾಲ್ ಮಾಡ್ತಾರ ಅವಾಗ ಬಸವಣ್ಣವರು ಕಾಶ್ಮೀರಿಂದ ಜಂಗಮರಿಗೆ ಕಲ್ಯಾಣ ತಂದು ಮುಂದೆ ದಾಸೋಹ ಇಡ್ತಾರ ಅದಕ್ಕೆ ಭಾಗ್ಯವಾಡಿಯಿಂದ ಬಸವಣ್ಣ ಕಲ್ಯಾಣಕ್ಕೆ ಹೋಗಿ ಜಗಜ್ಯೋತಿ ಅಂತ ಹೆಸರು ಬಂತು ಜಗತ್ತದೊಳಗೆ ಅದಕ್ಕಾಗಿ ಯಾವುದು ಬಸವ ತತ್ವ ಬಸವ ಬುದ್ಧ ಅಂಬೇಡ್ಕರ್ ಜಗತ್ತಿನ ಅಮೂಲ್ಯವಾಗಿರ್ತಕ್ಕಂಥ ಈ ಸ್ಥಾನ ಅದಕ್ಕಾಗಿ ಆ ತತ್ವ ಪ್ರಕಾರವಾಗಿ ನಡೆದವರಿಗೆ ಏನೂ ಬಂದಿಲ್ಲ ಆಯ್ತು ನಾವು ಮಾಮಗನ್ ಮಾಡ್ತೀವಿ ಮುಂಜಾನೆ ನಾಷ್ಟ ಮಾಡ್ದವ್ರು ಇದ್ದೀವಿ ಇನ್ನ ಇದಿಗೆ ನಾ ಒಂದು ಖಾಲಿ ಹಾಡಿ ಆರತಿ ಮಾಡ್ತೀರಿ ಅಂತ ಹೇಳಿ ಎಲ್ಲ ಊರು ಹೊತ್ತಿಲ್ಲ ನಾ ಕಮ್ಮಿ ಅಂತ ಕೇಳ್ಕೊತೀನಿ राम रहीमा नाम है तेरा सबका मालिक एक है राम रहीमा नाम है तेरा सबका मालिक एक है हिंदू बोलते राम रहीम है हिंदू बोलते राम रहीम है मुस्लिम बोलते रहीम राम रहीम अलग है दोनों को नाम हिंदू बनाते मंदिर है हिंदू बनाते मंदिर है मुस्लिम बनाते मस्जिद है मस्जिद मंदिर अलग है दोनों को हिंदू बनाते खबर खिचड़ी है हिंदू बनाते खबर खिचड़ी है मुस्लिम बनाते पगर हुर्दी गिरानी है गिरानी खिचड़ी अलग है दोनों को क्या हिंदू छोड़ दे दिल में चलकी है हिंदू छोड़ दे दिल में चलकी है हिंदू छोड़ दे दिल में चलकी है मुस्लिम छोड़ दे घर में जग दाढ़ी है दाढ़ी से अंडी अलग है दोनों को धोती है हिंदू पहनते धोती है हिंदू पहनते धोती है हिंदू पहनते धोती है हिंदू पहनते धोती है मुस्लिम पहनते हटा बना लुंगी है लुंगी धोती अलग है दोनों को को मक्का मदीना है सारी दुनिया को मक्का मदीना है सारी दुनिया को मदीना है सारी दुनिया को मक्का मदीना है अल्लाह को नाम बहुत बड़ा है
खुदा बोझ बरावे ला इल्ला मोहम्मद रसूलुल्लाह अल्लाहु अकबर